ನಮಸ್ಕಾರ ವಾಹಿನಿ ವೀಕ್ಷಕರೇ, ಇದು ಸಂಪಾದಕರ ನುಡಿ. ಇವತ್ತು ಒಂದು ಎಚ್ಚರಿಕೆ, ಮನವಿ ಮತ್ತು ಅರಿವು ಮೂಡಿಸುವಂಥ ವಿಷಯದೊಂದಿಗೆ ನಾನು ನಿಮ್ಮ ಜೊತೆ ಮಾತನಾಡುತ್ತೇನೆ. ರಾಜ್ಯದಲ್ಲಿ ಡೆಂಗ್ಯೂ ಜ್ವರವು ಕ್ರಮೇಣ ವ್ಯಾಪಿಸುತ್ತಿದೆ. ಬೆಂಗಳೂರು ಹೊರತುಪಡಿಸಿದರೆ ಇತರ ಜಿಲ್ಲೆಗಳಲ್ಲಿ ಇದರ ತೀವ್ರತೆ ಅಷ್ಟಿಲ್ಲ. ರಾಯಚೂರು ಜಿಲ್ಲೆಯು ಇದರ ವ್ಯಾಪ್ತಿಗೆ ಕ್ರಮೇಣ ಬರುತ್ತಿದೆ. ರಾಯಚೂರು ಜಿಲ್ಲೆಯ ಮಾನ್ವಿ, ಲಿಂಗಸೂಗೂರು, ದೇವದುರ್ಗಗಳಲ್ಲಿ ಅಲ್ಲಲ್ಲಿ ಒಂದು ಪ್ರಕರಣಗಳು ಪತ್ತೆಯಾಗುತ್ತಿವೆ. ಇದರಿಂದ ಸಾವು ನೋವು ಸಂಭವಿಸಿಲ್ಲ, ಆದರೆ ಒಳರೋಗಿಗಳಾಗಿ ಜನ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ರಾಯಚೂರು ಜಿಲ್ಲೆಯಲ್ಲಿಯೂ ಹೊಸ ಮಳೆ ಬಿದ್ದ ಕಾರಣ ಪ್ರಕರಣ ಕಂಡುಬರುತ್ತಿವೆ. ಇನ್ನು ಮಳೆ ಹೆಚ್ಚಾಗುವ ಸಂಭವವಿದ್ದು ಸಾಂಕ್ರಾಮಿಕ ರೋಗಗಳು ಸಹ ಕಾಣಿಸಿಕೊಳ್ಳುವ ಲಕ್ಷಣಗಳಿವೆ. ರಾಯಚೂರು ಜಿಲ್ಲೆಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯು ಈಗಾಗಲೇ ನಿಯಂತ್ರಣಕ್ಕೆ ಮತ್ತು ಔಷಧಿ ಕೊಡಲು ಪೂರ್ಣ ಸಿದ್ಧತೆ ಮಾಡಿಕೊಂಡಿದೆ. ರಾಯಚೂರು ಜಿಲ್ಲೆಯ ನಾವುಗಳು ನಮ್ಮ ಮನೆಯ ಪರಿಸರದ ಜೊತೆಗೆ ಸುತ್ತಮುತ್ತಲಿನ ಪ್ರದೇಶಗಳನ್ನು ಸಹ ನಾವು ಶುಚಿಯಾಗಿ ಇಟ್ಟುಕೊಳ್ಳಬೇಕಾಗಿದೆ. ಕೊಳಕು ನೀರು ನಿಲ್ಲದಂತೆ, ಅಸ್ವಚ್ಛತೆ ಕಾಡದಂತೆ ಮನೆಯ ಮತ್ತು ಸುತ್ತಲಿನ ಪರಿಸರ ಸ್ವಚ್ಛವಾಗಿ ಇಟ್ಟುಕೊಳ್ಳಬೇಕಾಗಿದೆ. ಜಿಲ್ಲಾ ಆರೋಗ್ಯ ಇಲಾಖೆಯು ಈಗಾಗಲೇ ನಗರಸಭೆಯ ಅಧಿಕಾರಿಗಳ ಸಭೆ ನಡೆಸಿ ಧ್ವನಿವರ್ಧಕಗಳ ಮೂಲಕ, ಮಾಧ್ಯಮಗಳ ಮೂಲಕ ಸ್ವಚ್ಛತೆಗೆ ಆದ್ಯತೆ ಕೊಡಲು ಮತ್ತು ಎಲ್ಲೆಡೆ ಫಾಗಿಂಗ್ ನಡೆಸಲು ಸೂಚನೆ ಕೊಟ್ಟಿದೆ. ಅದೇ ರೀತಿ ಕ್ರಮವೂ ಆಗುತ್ತಿದೆ. ಇವತ್ತು ರಾಯಚೂರು ನಗರದ ಬಗ್ಗೆ ಹೇಳಬೇಕಾದರೆ ಬಹಳ ನೋವೆನಿಸುತ್ತದೆ. ನಗರಸಭೆ ಆಡಳಿತ ಮಂಡಳಿಯೇ ಅಸ್ತಿತ್ವದಲ್ಲಿಲ್ಲ. ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನದ ಚುನಾವಣೆ ಕಳೆದ 2 ವರ್ಷದಿಂದ ನೆನೆಗುದಿಗೆ ಬಿದ್ದಿದೆ. ಹೀಗಾಗಿ ಎಲ್ಲ ಸದಸ್ಯರು ತಮ್ಮ ಜವಾಬ್ದಾರಿಯನ್ನು ಕಳೆದುಕೊಂಡಿದ್ದಾರೆ. ನಗರಸಭೆ ಪೌರಾಡಳಿತ ಅಧಿಕಾರಿಗಳು ಅಷ್ಟಾಗಿ ಕೆಲಸ ಮಾಡುತ್ತಿಲ್ಲ. ನಗರದ ರಸ್ತೆಗಳೆಲ್ಲ ಹಾಳಾಗಿವೆ. ಎಲ್ಲೆಂದರಲ್ಲಿ ಕೊಳಕು ನೀರು ಕೊಳೆ ತುಂಬಿದೆ. ರಸ್ತೆಗಳೆಲ್ಲ ಕಾಲುವೆಗಳಾಗಿ ಮಾರ್ಪಡುತ್ತಿವೆ. ನಗರಸಭೆ ಸದಸ್ಯರಿಗೆ ಕನಿಷ್ಠ ಜ್ಞಾನವೂ ಇಲ್ಲ. ನಗರಸಭೆ ಅಸ್ತಿತ್ವದಲ್ಲಿ ಸದ್ಯಕ್ಕೆ ಇಲ್ಲ ಎಂದರೆ ನಮ್ಮ ಜವಾಬ್ದಾರಿಯೇ ಇಲ್ಲ ಎಂಬಂತೆ ಅವರ ವರ್ತನೆ ಇದೆ. ಪೌರಾಯುಕ್ತರ ಮೇಲೆ ದೂರು ಕೊಡುವುದೇ ಅವರ ಕೆಲಸವಾಗಿ ಬಿಟ್ಟಿದೆ. ಹಾಗಲ್ಲ, ನೀವು ಆಯ್ಕೆಯಾಗಿದ್ದು ಕೋರ್ಟ್ ಅಥವಾ ಸರ್ಕಾರದಿಂದಲ್ಲ, ನೀವು ಸಾರ್ವಜನಿಕರಿಂದ ಆಯ್ಕೆಯಾದಂಥವರು. ನಿಮ್ಮ ಜವಾಬ್ದಾರಿ ಸಂಪೂರ್ಣ ಇದೆ. ನೀವು ಎಲ್ಲರೂ ಒಗ್ಗಟ್ಟಿನಿಂದ ಇವತ್ತು ಸ್ವಚ್ಛ ನೀರು ಕೊಡುವುದು, ಸ್ವಚ್ಛತೆಗೊಳಿಸುವುದು ನಿಮ್ಮ ಕೆಲಸ. ನಗರಸಭೆಯಲ್ಲಿ ಸಾಕಷ್ಟು ಜನ ಹಿರಿಯ ಸದಸ್ಯರಿದ್ದಾರೆ. ಅವರು ತಕ್ಷಣ ಈ ಬಗ್ಗೆ ಎಚ್ಚೆತ್ತುಕೊಂಡು ಆರೋಗ್ಯ ಇಲಾಖೆ ಜೊತೆಗೆ ಕೈ ಜೋಡಿಸಬೇಕು. ನಗರಕ್ಕೆ ಸ್ವಚ್ಛ ನೀರು ಕೊಡಬೇಕು. ಏಕೆಂದರೆ ಈಗ 2 ವರ್ಷಗಳ ಹಿಂದೆ ನಗರದಲ್ಲಿ ಕೊಳಕು ನೀರು ನಳದ ಮೂಲಕ ಕೊಟ್ಟ ಕಾರಣ ಕನಿಷ್ಠ 10 ಜನ ಆ ನೀರು ಕುಡಿದು ಸತ್ತಿದ್ದು ಜನ ಇನ್ನೂ ಮರೆತಿಲ್ಲ. ಬಹಳ ಘನಘೋರವಾದ ವಿಷಯ ಇದು. ನಮ್ಮನ್ನು ರಕ್ಷಣೆ ಮಾಡುವ, ನಮಗೆ ಶುದ್ಧ ನೀರು ಕುಡಿಯುವ ನಗರಸಭೆಯೇ ಕೊಳಕು ನೀರು ಕುಡಿಸಿ ಸಾವಿಗೆ ಕಾರಣ ಆಗುತ್ತದೆ ಅಂದರೆ ಇದೆಂಥ ದುರಂತ. ನಗರಸಭೆಯ ಸದಸ್ಯರು ತಕ್ಷಣ ಎಚ್ಚೆತ್ತುಕೊಳ್ಬೇಕು. ಜಿಲ್ಲಾಡಳಿತವು ಈ ಬಗ್ಗೆ ಕ್ರಮ ಕೈಗೊಂಡು ಎಲ್ಲ ನಗರಸಭೆ, ಪುರಸಭೆ, ಪಟ್ಟಣ ಪಂಚಾಯತಿಗಳಿಗೆ ಆದೇಶ ಕೊಡಬೇಕು. ಎಲ್ಲ ಜನಪ್ರತಿನಿಧಿಗಳು ಈ ಬಗ್ಗೆ ಎಚ್ಚರ ವಹಿಸಿ ಆರೋಗ್ಯ ಇಲಾಖೆ ಜೊತೆಗೆ ಕೈ ಜೋಡಿಸಬೇಕು. ಎಲ್ಲಿಯೂ ಸ್ವಚ್ಛತೆ, ಕುಡಿಯುವ ನೀರಿನ ಅಶುದ್ಧತೆ ಇಲ್ಲದಂತೆ ನೀರು ಪೂರೈಸಬೇಕಾಗಿದೆ. ಏಕೆಂದರೆ ಕಳೆದ ಹಲವಾರು ವರ್ಷಗಳಿಂದ ರಾಯಚೂರು ಜನ ಆಗಲಿ, ಸುತ್ತಲಿನ ಜನ ಆಗಲಿ, ಜಿಲ್ಲೆಯ ಜನ ಆಗಲಿ ಕುಡಿಯುವ ನೀರಿಗೆ ಖಾಸಗಿಯಾಗಿಯೇ ಅವಲಂಬಿತರಾಗಿದ್ದಾರೆ ಹೊರತು ಪುರಸಭೆ, ನಗರಸಭೆ ಬಿಡುವಂಥ ನೀರು ಕುಡಿಯಲು ಅವರು ತಯಾರಿಲ್ಲ. ಅಷ್ಟು ಕೊಳಕಾಗಿ ನೀರು ಬರ್ತಿದೆ. ಈ ಬಗ್ಗೆ ಸಂಸದರಾಗಲಿ, ಶಾಸಕರಾಗಲಿ ಯಾರೂ ಆಸ್ಥೆ ವಹಿಸುತ್ತಿಲ್ಲ. ಸಂಸದರಿಗೆ, ಶಾಸಕರಿಗೆ ಮತ್ತು ಅಧಿಕಾರಿಗಳ ಮಧ್ಯೆ ಒಂದು ಸಂಪರ್ಕದ ಕೊಂಡಿಯೇ ಮುರಿದೋಗಿದೆ. ಯಾವ ಅಧಿಕಾರಿ MLAಗೆ ಭೇಟಿಯಾಗಲ್ಲ, ಯಾವ MLAನೂ ಸಂಸದರಿಗೆ ಭೇಟಿಯಾಗೋದಿಲ್ಲ. ಜಿಲ್ಲಾ ಉಸ್ತುವಾರಿ ಮಂತ್ರಿ ಅಂತೂ ಗುಲ್ಬರ್ಗಕ್ಕೆ ಸರಿ ಹೋಗಿರೋರು, ಅವರಂತೂ ಇತ್ತ ಕಡೆ ಹಾಯುವ ಪ್ರಶ್ನೆಯೇ ಇಲ್ಲ. ಯಾರಿಗೇನಾದರೂ ನನಗೇನು ಎಂಬ ಮನಸ್ಥಿತಿ ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿ ಡಾಕ್ಟರ್ ಶರಣ ಪ್ರಕಾಶ್ ಪಾಟೀಲ್ರದು. ಈಗ ಏನಾದರೂ ನಾವು ಆರೋಗ್ಯ ಕಾಪಾಡಿಕೊಳ್ಬೇಕು, ನಮ್ಮ ಸುಸ್ಥಿತಿಗೆ ನಾವೇ ಕಾರಣರಾಗಬೇಕಂದ್ರೆ ನಾವೇ ಜವಾಬ್ದಾರಿಯಿಂದ ನಡ್ಕೊಳ್ಳುವಂಥ ಪರಿಸ್ಥಿತಿಗೆ ಬಂದಿದೆ. ಸರ್ಕಾರದ ಮೇಲೆ, ಆಡಳಿತದ ಮೇಲೆ, ಸ್ಥಳೀಯ ಆಡಳಿತದ ಮೇಲೆ
ನಂಬಿಕೆ ಹೊರಟು ಹೋಗಿದೆ. ಆದ್ದರಿಂದ ಜನ ತಕ್ಷಣವೇ ನಮ್ಮ ಆರೋಗ್ಯ ನಮ್ಮ ಕೈಲಿರೋದ ಕಾರಣ ಸ್ವಚ್ಛತೆಗೆ ಆದ್ಯತೆ ಕೊಡಬೇಕು. ಡೆಂಗ್ಯೂ, ಜಿಂಕಾ ಇನ್ನಿತರೆ ರೋಗಗಳ ವಿಷಯದಲ್ಲಿ ಎಚ್ಚರಿಕೆ ವಹಿಸಬೇಕು.